ಅತಿ ಬಯಸಿ 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 ಅದ ವಿಷಯದೊಳಗೆ ಸಿಕ್ಕ ಹಾಕ್ಕೊಂಡು ತೊಳಲಾಡಬೇಡ, ಬಳಲಬೇಡ. ಅದಕ್ಕೆ ನೀ ಜಾಣ ಆಗಬೇಕಾಗಿತ್ತಂದ್ರೆ ವಿಷಯಾದಿಗಳನ್ನು ಬಿಟ್ಟು ಬಿಡು ಅಂದ್ರೆ ಅವರಿಂದ ದೂರ ಹೋಗೋದಲ್ಲ. ಈಗ ಸಂಸಾರ ಬಿಟ್ಟು ಬಿಡು ಅಂದ್ರೆ ಸಂಸಾರ ಬಿಟ್ಟು ಸೌದಿ ಬಿಟ್ಟು ಎಲ್ಲರ ದೂರ ಹೋಗೋದಲ್ಲ. ಬಿಟ್ಟು ಬಿಡೋದಂದ್ರೆ ತಲೆಯಾಗಿರಬಾರ್ದಂತ. ನಾವು ಸಂಸಾರದಾಗ ಇರಬೇಕು, ಆದ್ರೆ ಇಡೀ ಎಲ್ಲ ಸಂಸಾರ ನಮ್ಮ ತಲೆಯಾಗಿರಬಾರ್ದು. ನಮಗೆ ಹಿಂಗಾಗಿ ಭಾಳ ಮಂದಿ ತಲೆ ಕೆಟ್ಟು ಧಾರವಾಡಕ್ಕೆ ಹೋಗಿರಿ ಕೇಳ್ರಿ. ನೀವು ಧಾರವಾಡಕ್ಕೆ ಮಿರೇಜ್ಗೆ ಹೋಗ್ರಿ, ಅಲ್ಲಿ ಮೆಂಟಲ್ ಆಸ್ಪತ್ರೆ ಅದಾವು. ಎದ್ರ ಸಲಾಗಿ ಬಂದಿ ಅಂತ ಕೇಳ್ರಿ ನೀವು. ಒಬ್ಬನ ಯಾವನಾರ ಹುಚ್ಚಿಡ್ದವ್ ನಾವು ಅಂತಾನ ಊರು ಮಂದಿ ತಲೆಯಾಗ ಹಾಕ್ಕೊಂಡು ತಲೆ ಕೆಟ್ಟೈತೆ ನಂದು ಅಂತಾನ. ಅಂದ್ರೆ ತಂದು ಅಟ್ಟ ಹಾಕ್ಕೊಳ್ಳೋದಿಲ್ಲ ನಾವು. ಎಲ್ಲರದು ನನ್ನ ತಲೆಯಾಗನ ಇರಲಿ, ಎಲ್ಲರದು ನಮಗೆ ಇರಲಿ ಅಂತ ಹೀಗಾಗಿ ತಲೆ ಕೆಡಿಸ್ಕೊಂಡು ಬಿಡ್ತೀವಿ. ಈಗ ನಾವು ಪ್ರವಚನಕ್ಕೆ ಬಂದೀವಿ. ಈಗ ಇಲ್ಲೇನು ನಡೆದೈತಿ, ಇಷ್ಟ ಆನಂದವಾಗಿ ನಿಮ್ಮನ್ನು ನಾವು ನೋಡೋದು, ನಮ್ಮನ್ನು ನೀವು ನೋಡೋದು, ನಂದು ತಲೆ ಶುದ್ಧ ಉಳಿತೈತಿ. ಸೌದ್ಯಾಗ ಜನಸಂಖ್ಯೆ ಎಟ್ಟೈತಿ, ಇಟ್ಟ ಮಂದಿ ಯಾಕೆ ಪ್ರವಚನಕ್ಕೆ ಬಂದರು, ಇನ್ನು ಉಳಿದವ್ರು ಎಲ್ಲಿದಾರ, ಹೀಗೆಲ್ಲ ನಾನು ತಲೆ ಕೆಡಿಸ್ಕೊಂಡೆ ಅಂದ್ರೆ ನಾಳೆಗೆ ನೀವೆಲ್ಲರೂ ಧಾರವಾಡಕ್ಕೆ ಬರ್ಬೇಕಾಗತ್ತೆ ನನ್ನ ಮಾತಾಡ್ಸಕ್ಕೆ. ಅದಕ್ಕೆ ನಾ ತಲೆಗೆ ಹಾಕ್ಕೊಳ್ಳೋದಿಲ್ಲ. ನೀವು ಬಂದಿರಲ್ಲ ಆನಂದವಾಗಿ ನಕ್ಕೋತ ನಿಮ್ಮನ್ನು ನಾವು ನೋಡೋದು, ನಮ್ಮನ್ನು ನೀವು ನೋಡಿ ಒಂದು ತಾಸು ಶಿವಾನುಭವದೊಳಗೆ ಕಾಲವನ್ನು ಕಳೆದ್ರೆ ನಿಮ್ಮ ತಲೆನೂ ಶುದ್ಧ ಉಳಿತಾವು, ನಮ್ಮದು ಶುದ್ಧ ಉಳಿತೈತಿ. ಮತ್ತು ನೀವೇನಾರ ನಾಳೆಗೆ ಆ ಶರಣರದ್ದು ಹೇಳ್ತಾರೋ ಏನೋ, ಎಂಥ ವಚನ ಹೇಳ್ತಾರೋ ಏನೋ ತಿಳಿತೈತೋ ಏನೋ, ತಿಳಿಲಿ ಬೇಕಾದ್ರೆ ಬಿಡಲಿ. ಒಂದು ತಾಸು ತಣ್ಣಗರ ಕೂತೀವಲ್ಲ, ಹಿಂಗೆ ಮನ್ಯಾಗ ಕೊಡೋಕ್ಕಾಗತ್ತೆ. ನಿಮ್ಮ ಮಕ್ಕಳು ಕೂಡು ಕೊಡ್ತಾರೆ, ನಿಮ್ಮನ್ನು ಕೂಡು ಕೊಡ್ತಾರ, ಕಾಡ್ತವವು. ಎಷ್ಟು ಕಾಡ್ತವಂದ್ರೆ ಮುಂಜಾನಿಂದ ಸಂಜೆ ತನಕ ಇದ್ರೂ ಚಲೋ ಅಂತಾರೆ ಒಬ್ಬೊಬ್ಬರು ಪ್ರವಚನ. ಅಟ್ಟು ಕಾಡ್ತಿರ್ತವೆ. ಇಲ್ಲಿ ಯಾರು ಕಾಡೋರಿಲ್ಲ, ನಿಮ್ಮನ್ನು ಬೇಡವ್ರಿಲ್ಲ. ಎಷ್ಟು ಒಂದು ತಾಸು ಹೇಗೆ ಹೋಗುತ್ತದ ಗೊತ್ತಾಗೋದಿಲ್ಲ. ಅದಕ್ಕೊಂದಿಷ್ಟು ಏನು ಮಾಡಬೇಕು, ಬಿಟ್ಟು ದೂರ ಹೋಗೋದಲ್ಲ, ಅದರೊಳಗನ ಇರೋದು. ಹೆಂಗಿರೋದು, ಹಚ್ಚಿಕೊಳ್ಳಾರ್ದಂಗೆ ಇರೋದು. ಈಗ ನಿಮಗೆ ತಿಳಿವಂಗೆ ಬ್ಯಾಂಕ್ದೊಳಗೆ ಕ್ಯಾಶರ್ ಅಂತ ಇರ್ತಾನೆ ಒಬ್ಬ, ನೋಡ್ರಿಲ್ಲ, ಬ್ಯಾಂಕಿನೊಳಗೆ ವ್ಯವಹಾರ ಮಾಡ್ತಾರಲ್ಲ, ಕ್ಯಾಶರ್ ಅಂತ ಇರ್ತಾನೆ. ಅವ ಮುಂಜಾನಿಂದ ಸಂಜೆ ತನಕ ಒಂದೊಂದು ಸಣ್ಣ ಪುಟ್ಟ ಬ್ಯಾಂಕ್ ಇದ್ದು ಅಂದ್ರೆ ಲಕ್ಷಗಟ್ಟಲೆ ಏನು ಮಾಡ್ತಾನೆ, ದುಡ್ಡು ಎಣಿಸ್ತಾನೆ. ಮತ್ತು ದೊಡ್ಡ ದೊಡ್ಡ ಬ್ಯಾಂಕಿನೊಳಗೆ ಕೋಟಿಗಟ್ಟಲೆ ದುಡ್ಡು ಎಣಿಸ್ತಾನೆ. ಆದ್ರೆ ಎಣಿಸುತ್ತಾನ, ಎಣಿಸಿ ಎಲ್ಲ ಲೆಕ್ಕ ಕೊಟ್ಟು ತಣ್ಣಗೆ ಮನೆಗೆ ಬರ್ತಾನೆ. ಎಣಿಸ್ಯಾನ, ಕೋಟಿಗಟ್ಟಲೆ ವ್ಯವಹಾರ ಮಾಡ್ಯಾನ, ದುಡ್ಡು ಎಣಿಸ್ಯಾನ. ಆದ್ರೆ ಇವು ನನವಂತ ತಲೆಯಾಗ ಹಾಕ್ಕೊಂಡಿಲ್ಲವ. ಅವನಿಗೇನು ಗೊತ್ತದ, ಇವು ನನವಲ್ಲ, ಇವು ನನಗೆ ಸಂಬಂಧ ಇಲ್ಲ, ನಂದು ಎಣಿಸೋದಷ್ಟೇ. ಎಷ್ಟೆಲ್ಲ ದುಡ್ಡು ಎಣಿಸಿದ್ರು ಸಹಿತ ಆದ್ರೆ ಹಚ್ಕೊಂತಾನ, ನಾವು ಕೋಟಿ ರೂಪಾಯಿ ಎಣಿಸಿದೆ, ನನಗೆ 1,00,000 ರೂಪಾಯಿ ಕೊಟ್ಟಿದ್ರು ಚಲೋ ಆಕ್ಕಿತ್ತು ಅಂತ ಹಿಂಗೆಲ್ಲರ ತಿಳ್ಕೊತಾರನ. ಹಂಗೆ ತಿಳ್ಕೊಂಡ್ರೆ ಮಾರನೇ ದಿವಸ ಡಿಸ್ಮಿಸ್ ಮಾಡ್ತಾರೆ ಅವ್ರನ್ನೇ ಕರ್ಕೊಳಕ್ಕೆ ಹೋಗುತ್ತಾರೆ. ಅದಕ್ಕೆ ಮುಂಜಾನಿಂದ ಸಂಜೆ ತನಕ ಎಣಿಸಿದ್ರೂ ಹಚ್ಕೊಳ್ಳೋದಲ್ಲ. ಹಂಗೆ ನಾವು ಏನೆಲ್ಲ ವ್ಯವಹಾರ ಮಾಡಿದ್ರೂ ಸಹಿತ ಹಚ್ಕೊಳ್ಳಾರ್ದಂಗೆ ಮಾಡಿದೇವಿ ಅಂದ್ರೆ ನಮೂ ತಲೆ ತಣ್ಣಗೆ ಉಳಿತವೆ. ಇಲ್ಲಿಲ್ಲ ಕಾವು ಇರ್ತವೆ. ಕಂಡದ್ದೆಲ್ಲ ನನಗೆ ಇರಲಿ ಅಂದ್ರೆ ಏನು, ಎಲ್ಲ ವ್ಯವಹಾರ ಕೆಡತಾವು, ಬದುಕೇ ಕೆಟ್ಟು ಹೋಗುತ್ತದೆ. ಆ ಬಳಿಕ ಈ ಕಂಡಕ್ಟರ್ ನೋಡ್ರಿಲ್ಲ, ಕಂಡಕ್ಟ್ರಿಗೆ ನಿಮ್ಗೆ ಸಂಬಂಧನ ಇಲ್ಲವ. ಯಾಕೆ, ಟಿಕೆಟು ಪುಕ್ಕಟ, ಏನು ರೊಕ್ಕಿಲ್ಲ ರೂಪಾಯಿ ಇಲ್ಲ. ಈಗ ಕಂಡಕ್ಟ್ರ ಒಟ್ಟ ಅವ್ರಿಗೂ ರೂಢಿ ಆಗಿಬಿಟ್ಟತಿ. ನೀವು ಆಧಾರ್ ಕಾರ್ಡ್ ಇದ್ರೇನು ಇರದಿದ್ರೇನು, ಯಾಕೆ ಜಗಳ ತೆಗಿತಾರ ಮಂದಿ ಅನ್ನೋದು ಗೊತ್ತಾಗಿ ಎಲ್ಲರಿಗೂ ಕೊಟ್ಕೊತ ಹೋಗಿಬಿಡ್ತಾನೆ ಟಿಕೆಟ್. ಹೇಳೋ ಉದ್ದೇಶ, ಮುಂಜಾನಿಂದ ಸಂಜೆ ತನಕ ಅವನು ರೊಕ್ಕದ ಕೂಡ ವ್ಯವಹಾರ ಮಾಡ್ತಾನಿಲ್ಲ, ದುಡ್ಡಿನ ಕೂಡ. ಆದರೂ ಸಹಿತ ಬರುವಾಗ ಎಲ್ಲ ಅವ್ರಿಗೆ ಒಪ್ಪಿಸಿ ಇದು ನಿಮ್ಮದ ನೋಡ್ರಿ ಅಂತ ಹೆಂಗೆ ಬರ್ತಾನಲ್ಲ, ಹಂಗೆ ನಾವು ಜಗತ್ತಿಗೆ ಬಂದು ಒಂದಿಷ್ಟು ಏನು ವ್ಯವಹಾರ ಮಾಡಕತ್ತೀವಲ್ಲ, ನೋಡೋದಾಗಲಿ ಕೇಳೋದಾಗಲಿ ಮುಟ್ಟೋದಾಗಲಿ ಎಲ್ಲ ಮಾಡಿ ಇದು ಯಾವುದೂ ನಂದಲ್ಲಂತ ಮತ್ತು ಹೊಳ್ಳಿ ನಿಸರ್ಗಕ್ಕೂ ಒಪ್ಪಿಸಿ ಹೋದ್ವಿ ಅಂದ್ರೆ ನಾವು ಸಮಾಧಾನ ಶಾಂತಿಯನ್ನು ಅನುಭವಿಸಕ್ಕೆ ಬರ್ತದೆ. ನಮ್ಮದು ಹಂಗಾಗೋದಿಲ್ಲ. ಮನೆ ನಂದ ಆಗಬೇಕು, ಹೊಲ ನನ್ನ ಹೆಸರಲ್ಲೇ ಇರಬೇಕು. ಒಬ್ಬರ ಇಷ್ಟು ಹೆಸರಲ್ಲಿ ಮಾಡ್ಕೊಂಡು ಕುಸ್ತಿ ಹಿಡಿದು 100 ಎಕರೆದಾಗ 50 ಎಕರೆ ಇದಕ್ಕೆ ಹೋಗೈತಿ, ಅದಕ್ಕೆ ಹೋಗೈತಿ, ಆ ವಕೀಲರಿಗೆ ಫೀ ಕಟ್ಟಕ್ಕೆ ಹೋಗೈತಿ.
ಆದರೂ ಹೆಸರಿಗೆ ಬರ್ಕೊಂಡು ಅವ್ರು ಹೋಗ್ಯಾರನು, ಒಬ್ಬರು ತೊಗೊಂಡು ಹೋಗ್ಯಾರನು. ಮತ್ತು ಬಿಜಾಪುರದಾಗಂತೂ ಯಾರು ಕಂಡಿಲ್ಲ ನಮಗೆ. ನಿಮ್ಮೂರಾಗ ತೊಗೊಂಡು ಹೋದವ್ರು ಅದಾರನು ಹೆಸರಲ್ಲಿ? ಯಾವುದೂ ಬರೋದಿಲ್ಲ ಅನ್ನೋದು ಗೊತ್ತೈತಿ, ಆದರೂ ಹೊಡೆದಾಡೋದು ಬಿಟ್ಟಾರೆ ಏನು, ಬಡ್ದಾಡೋದು ಬಿಟ್ಟಾರೆ ಏನು. ಇದ ವಿಚಿತ್ರ, ಇದ ಸಂಸಾರ, ಇದ ಮಾಯಾ. ಮಾಯಾ ಅಂದ್ರೆ ಬೇರೆ ಯಾವುದೂ ಅಲ್ಲ. ಹೊಲ ಮನೆ ಕೊಡೋದು ತೊಗೊಳೋದು ಇವ ಮಾಯದ ರೂಪದೊಳಗೆ ಕಾಡ್ತಾವೆ ಮನುಷ್ಯನನ್ನು. ಸಮಾಧಾನ ಶಾಂತಿ ಸಿಗಲಾರ್ದಂಗೆ ಅವೇ ಮಾಡ್ತಾವೆ. ಅದಕ್ಕೆ ನಾವು ಅದರೊಳಗನ ಇರಬೇಕು, ಹಚ್ಕೋಬಾರ್ದು. ನಮ್ಮದು ಹಚ್ಕೊಳ್ಳೋದಲ್ಲ, ಹೊಚ್ಕೊಂಡು ಮಲ್ಕೊಂಡಿವಿ ಎದ್ರಾಗ ಸಂಸಾರದೊಳಗನ. ಮಡದಿ ನನ್ನವರು, ಮಕ್ಕಳು ನನ್ನವರು, ಎಷ್ಟು ಹೋರಾಟ ಮಾಡ್ತಾನೆ ಮನುಷ್ಯ. ಒಬ್ಬರ ಹೋಗುವಾಗ ಹೆಂಡತಿ ಹೋಗ್ಯಾಳನು, ಇದ್ದಾಗ ಎಷ್ಟು ಪ್ರೀತಿ, ನನ್ನ ಗಂಡ ಬರಲಿಲ್ಲ ಅಂದ್ರೆ ಇನ್ನೂ ಬಂದೇ ಇಲ್ಲ, ಊಟ ಸಹಿತ ಮಾಡೋದಿಲ್ಲ. ಹಿಂದಕ್ಕಿನ ಕಾಲದಾಗ, ಈಗ ಅವ ಬರೋದಕ್ಕಿಂತ ಮೊದಲ ಉಂಡು ಕುಂತಿರ್ತಾರೆ. ಈಗಿನ ಕಾಲದ ಮಂದಿ ಬೇರೆ. ಈಗ ಅವಾಗ ಒಂದು 20-25 ವರ್ಷದ ಹಿಂದೆ ಗಂಡ ಅಂದ್ರೆ ಪತಿಯೇ ಪರಮಾತ್ಮ ಪರದೈವ ಅಂತ ತಿಳ್ಕೊಂಡು ಮೊದಲು ಅವನಿಗೆ ಊಟ ಮಾಡಿಸಿ ಆ ಬಳಿಕ ಇವರು ಉಣ್ತಿದ್ರು. ಇನ್ನು ನೀವು ಹಂಗೆ ಮಾಡ್ತೀರೇನು ಒಬ್ರರ? ಅದು ಅಲ್ಲೇ ಮತ್ತು ಅದು ಹಿಂಗಾಗೈತಿಲ್ಲ ಗಂಡ, ಅದು ದಾಬ ಹಿಡಿದು ಬಿಟ್ಟೈತಿ. ಅಲ್ಲೇ ತಿಂದ ಬಂದಿರ್ಬೇಕಲ್ಲ ಅಂತ ಇವರು ತಲೆಯಾಗ ಫಿಕ್ಸ್ ಆಗಿರ್ತೈತೆ ಅದು. ಅದಕ್ಕೆ ಒಬ್ಬವ ಇದ್ನಂತ, ಸ್ವಲ್ಪ ಸಂಸ್ಕಾರ ಸಂಸ್ಕೃತಿ ಗೊತ್ತಿತ್ತು, ಕೇಳಿದ್ನಂತವ. ನೇಮ್ ಏನೈತಿ, ನಿಜವಾದ ಪತಿವ್ರತ ಧರ್ಮದ ಶಿರೋಮಣಿ ಹೆಣ್ಮಗಳ ನೇಮ್ ಏನೈತಿ, ಗಂಡ ಉಂಡ ಬಳಿಕ ಹೆಂಡತಿ ಉಣಬೇಕು. ಮತ್ತು ಈಗ ನಾನು ಊಟಕ್ಕೆ ಬಂದೀನಲ್ಲ, ನನಗಿಂತ ಮೊದಲು ಉಂಡಿದ್ಯೋ ಏನು ಇನ್ನೂ ಉಂಡಿಲ್ಲ ಅಂತ ಕೇಳಿದ್ನಂತವ. ರಾತ್ರಿ 10ಕ್ಕೆ ಬಂದಿದ್ದ, ಮುಂಜಾನೆ ಹೋದಾವ. ಇಲ್ಲ ನೀವು ಎಷ್ಟೊತ್ತಿಗೆ ಬರ್ತೀರಿ ಏನು ಅನ್ನೋದು ಗೊತ್ತಾಗಲಿಲ್ಲ. ಈಗ ನಾ ಮತ್ತು ಸ್ವಲ್ಪ ಹಸಿವು ತಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಉಂಡಿನಿ ಅಂದ್ಲಂತ. ಬರೋಬ್ಬರಿನ ತೊಗೊಂಡಾಳ, ಆದರೂ ಹೇಳೋದು ಅಂದ್ರೆ ಜಗಳ ತೆಗೆದುಗಿಕ್ದಾನಂತ ಸ್ವಲ್ಪ ತೊಗೊಂಡಿನಿ ಅಂದ್ಲು. ಅಲ್ಲ ಮತ್ತು ನೇಮ್ ಹೆಂಗೈತಲ್ಲ ಶಾಸ್ತ್ರದೊಳಗೆ, ಗಂಡು ಉಂಡ ಬಳಿಕ ಹೆಂಡತಿ ಉಣ್ಬೇಕು ಅನ್ನೋದೈತಲ್ಲ, ಮತ್ತೀಗ ಆ ನೇಮ ಪಾಲಿಸ್ಬೇಕಲ್ಲ ನೀನು ಅಂದಂತ. ಈಗೇನಾಗೈತಿ, ಉಣ್ರಿ ನಿಮ್ಮ ಕೊಟ್ಟು ಮತ್ತೆ ಉಣ್ತೀನಿ ಅಂದ್ಲಂತ. ಮೊದಲೊಮ್ಮೆ ಹೊಡೆದಾಳ, ಏನಾಗ್ಯದ ವ್ಯವಹಾರಗಳು ಹಿಂಗಾಗ್ಯಾವು. ಅದಕ್ಕೆ ಅವ್ರು ಏನಂತಾರ, ಅವರು ಶರಣರು ಒಂದಿಷ್ಟು ಧರ್ಮ ಸತ್ಯ ಒಂದಿಷ್ಟು ಉಳಿಬೇಕು ಬೆಳಿಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಟುಕೊಂಡು ಅವರು ಏನು ಮಾಡಕತ್ಯಾರ, ಈ ವಚನದೊಳಗೆ ಸಂದೇಶವನ್ನು ಸಾರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಅವರಂತಾರ, ವಿಷಯಗಳು ಅಂತ ಕೇಳಿದ್ರೆ ಇರಬೇಕು, ಮಡದಿನ ಹಚ್ಕೋಬೇಕು, ಮಕ್ಕಳನ್ನ ಹಚ್ಕೋಬೇಕು, ಎಷ್ಟು ಬೇಕು ಅಷ್ಟು ಹಚ್ಕೋಬೇಕು. ಇಷ್ಟು ಪತಿ ಬರೋ ತನಕ ನಾವು ಉಣ್ಣೋದಿಲ್ಲ ಅನ್ನುವಂಥ ಸತಿ ಇದ್ರೂ ಸಹಿತ ಪತಿ ಸತ್ತಾಗ ನಾನು ನಿನ್ನ ಕೂಡ ಬರ್ತೀನಿ ಅಂತಾಳನ. ಆದ್ರೆ ಮನ್ಯಾಗ ಅಂತಿರ್ತಾಳೆ, ಎದೆ ಬಡ್ಕೊಳ್ಳೋದೇನು, ಮೂಗ್ನ್ಯಾಗ ಕಣ್ಣಾಗ ಸುರಿಸೋದೇನು, ಮಂದಿ ಬಂದಂಗೆಲ್ಲ ಹೆಚ್ಚಾಗತ್ತಳೋದು. ನೀವು ನನ್ನ ದೇವ್ರ ಅಂತಾಳೆ. ಒಂದು ದಿವಸನೂ ಇವನಿಗೆ ಕೂಡಿಸಿ ಊದನ ಕಡ್ಡಿ ಬೆಳಗಿಲ್ಲ. ಮೊದಲ ಇದ್ದಾಗ ದೇವ್ನ ಕಂಡಂಗೆ ಕಂಡಾಳ, ಈಗ ಗಾಡಿ ಕುಂತಾಗ ದೇವ್ರ ಆಗ್ಯಾನ ದೇವ್ರ. ಯಾಕೆ ಯಾರು ಕೇಳ್ಬೇಕು? ಹಿಂಗೆ ಒಬ್ಬ ಹೆಣ್ಮಗಳು ಮುಂಜಾನಿಂದ ಸಂಜೆ ತನಕ ಹತ್ತಳು, ನೀ ನನ್ನ ದೇವ್ರ ಹತ್ತಳು ಮುಂಜಾನಿಂದ ಸಂಜೆ ತನಕ. ಈ ನಮನಿ ದೇವ್ರ ಗುಡಿಗೆ ಸಹಿತ ಹೋಗು ಹೆಣ್ಮಗಳಲ್ಲ, ಗಂಡನ ದೇವ್ರಂತ ಈ ಪರಿ ಭಕ್ತಿ ಶ್ರದ್ಧೆ ಐತಿ ಅಂದ ಬಳಿಕ ಇಷ್ಟು ಅಂಗಲಾಚಿ ಬೋರ್ಗರಿವಂಗ ಅಳ್ತಾಳ, ದುಃಖ ಪಡ್ತಾಳ, ಕಣ್ಣೀರು ಸುರಿಸ್ತಾಳ ಅಂದ್ರೆ ನೋಡ್ಯಾರ ನೋಡೋಣ. ಏನು ಮನ್ಯಾಗ ಅಟ್ಟ ಅಳ್ತಾಳೋ ಏನಲ್ಲಿ ಕುಣಿ ಹತ್ತರನ್ನು ಅಳ್ತಾಳಂತ ಕೆಲವು ಮಂದಿ ಕಾಯ್ತಿದ್ರು ಸುತ್ತಮುತ್ತಿದ್ದವರು. ಆ ಬಳಿಕ ಕೊನೆಗೆ ಪೂಜೆ ಮಾಡಿ ಕರ್ಕೊಂಡು ಹೋದ್ರು ಸ್ಮಶಾನಕ್ಕೆ. ಅಲ್ಲಿ ನೋಡ್ಬೇಕು ಅವರು ಹಿರಿಯರು ಕುಣಿ ಒಳಗಿಡುವಾಗಿ ನಾ ಬರ್ತೀನಿ ಅನ್ನಕತ್ತಾಳ. ಯಾರಿಗೆ? ಅವಂಗ 4 ಮಂದಿ ಹಿಡ್ದಾರ, ಬ್ಯಾಡ ಅಂತ ಇವರು. ಅವಂದು ತುಂಬ್ಯದ, ಅವಂದು ಆಗ್ಯದ, ಅವ ಹೋಗ್ಯಾನ, ದೇವ್ರು ಕರ್ಕೊಂಡನ, ನಿಂದು ಇನ್ನೂ ಆಯುಷ್ಯ ಗಟ್ಟೈತಿ, ನೀ ಯಾಕೆ ಹೊಕ್ಕಿ ಅವನು ಕೂಡ. ಹೋದವ್ರು
ಹೋಗಬಾರ್ದಂತ 4 ಮಂದಿ ಹಿಡ್ದಾರ. ಇಲ್ಲ ನನ್ನ ಕೈ ಬಿಡ್ರಿ, ನನ್ನ ದೇವ್ರನ್ನ ಸೇರ್ತೀನಿ, ನನ್ನ ದೇವ್ರನ್ನ ಕೊಡ್ತೀನಿ ಅನ್ನಕತ್ತೇಳ. ನೋಡೋಣ ಕೈ ಬಿಡ್ರಿ ಅಂದ್ರೆ ಅಲ್ಲಿ ಇದ್ದವ್ರು ಕೈ ಬಿಟ್ರೆ ಕುಣ್ಯಾಗ ಹೋಲಿಲ್ಲ, ತವ್ರ ಮನೆ ಕಡೆಗೆ ಓಡಾಕತ್ತಿಲ್ಲ ನೋಡು. ಹೋಗ್ಬೇಕಾಗಿತ್ತಲ್ಲ ಮತ್ತು ಕೈ ಬಿಟ್ಟಾಗ. ಅಂದ್ರೆ ಅದು ಗತ್ತದು ಏನು ಮ್ಯಾಗ 4 ಮಂದಿ ಹಿಡಿತಾರಂತ, ಜಗ್ಗಿ ಹಿಡಿತಾರಂತ. ಹೋಗ್ಲಿ ಅಂತ ಹಿಂಗೆ ನೂಕರು ಒಬ್ಬರನ್ನಾರ ಯಾರೂ ಹೋಗೋದಿಲ್ಲ. ಸುಮ್ಮ ವ್ಯಾಮೋಹದು, ವ್ಯಾವಹಾರಿಕ ಅದು. ಆದ್ರೆ ಹಂಗೆ ಪ್ರೀತಿ ಮಾಡೋರು ಒಬ್ಬರು ಅದಾರ ಏನು ಜಗತ್ತಿನೊಳಗೆ? ಹೋದವರು ಕೂಡ ಯಾರೂ ಹೋಗೋದಿಲ್ಲ, ಬರೋರು ಕೂಡ ಯಾರೂ ಬರೋದಿಲ್ಲ.